ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಮಂಜು ಮಾತಾಡ್ತಾ ಇದ್ದೀನಿ. ಇವತ್ತು ಹಸಿ ಅವರೆಕಾಳು ಮತ್ತು ಸೊಪ್ಪು ಹಾಕಿಬಿಟ್ಟು ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ಹೇಗೆ ಮಾಡೋದು ಅಂತ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ. ಫಸ್ಟಿಗೆ ಅವರೆಕಾಳನ್ನ ತೊಳೆದಿಟ್ಕೊಂಡಿದ್ದೀನಿ, ಹಸಿ ಅವರೆಕಾಳು. ಮತ್ತು ಇದ್ರ ಜೊತೆಗೆ ಮಿಕ್ಸು ಸೊಪ್ಪು ತೊಗೊಂಡಿದ್ದೆ, ಅದನ್ನು ಕೂಡ ಕುಕ್ಕರ್ ಒಳಗಡೆ ಹಾಕೋತಾ ಇದ್ದೀನಿ. ಒಂದು ಸೊಪ್ಪನ್ನ ಯಾವುದೇ ಕಾರಣಕ್ಕೂ ಮೂರು ಸರಿ ತೊಳೀರಿ. ಜಾಸ್ತಿ ಮಣ್ಣಿರುತ್ತೆ, ಯಾಕೆಂದರೆ ಲಾಸ್ಟ್ ಟೈಮ್ ತಿನ್ಬೇಕಾದ್ರೆ ನಿಮಗೆ ಮಣ್ಣು ಸಿಕ್ಬಿಡುತ್ತೆ. ಹಾಗಾಗಿ ಇದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ, ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಯಾಕೆಂದರೆ ಇಲ್ಲಿ ಕಮ್ಮಿನೇ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ. ನೆಕ್ಸ್ಟು ಸಾಂಬಾರು ಪುಡಿ ಸ್ವಲ್ಪ ಹಾಕ್ತೀನಿ, ಮತ್ತು ಬೆಳ್ಳುಳ್ಳಿ, ಇದ್ರ ಜೊತೆಗೆ ಒಂದೆರಡು ಟೊಮೆಟೊ, ಜೀರಿಗೆ, ಮೆಣಸು ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊತೀನಿ. ಇದೆಲ್ಲ ಹಾಕ್ಕೊಂಡಿದ್ಮೇಲೆ ಸ್ವಲ್ಪ ನಿಮಗೆ ಎಷ್ಟು ಸೊಪ್ಪು ಮುಳುಗೋ ಹಂತಕ್ಕೆ, ಅಂದರೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಹಾಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಕುಕ್ಕರ್ ಮೇಲೆಲ್ಲ ಬಂದುಬಿಡುತ್ತೆ. ಸ್ವಲ್ಪ ಒಂದು ನಿಮಗೆ ಎಷ್ಟು ಆ ಸೊಪ್ಪು ಹಿಂಗೆ ಪ್ರೆಸ್ ಮಾಡಿದ್ರೆ ನೀರು ಸ್ವಲ್ಪ ಮೇಲೆ ಕಾಣಿಸುತ್ತೆ ಅನ್ನೋ ಅಷ್ಟನ್ನು ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲ್ ಕೂಗಿಸ್ಕೊಳ್ಳಿ ಸಾಕು. ಹಸಿ ಕಾಳಾಗಿರೋದ್ರಿಂದ 2 ವಿಷಲ್ಲೇ ಸಾಕಾಗುತ್ತೆ. 2 ವಿಷಲ್ ಬಂದಾದಮೇಲೆ ಕುಕ್ಕರೆಲ್ಲ ಏರ್ ಔಟ್ ಆಗಿತ್ತು. ಸೊ ನೋಡಿ, ಈಗ ಕಾಳು ಸಪ್ರೇಟು, ಇದು ಸೊಪ್ಪು ಸಪ್ರೇಟು ಮಾಡ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಕಾಯಿ ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಹಾಕ್ಕೊಳ್ಳಿ. ಒಂದಿಷ್ಟಿದ್ರೆ ಸಾಕು. ಆ ಕಾಯಿ ಜೊತೆ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ನಾನು. ನೀವು ಬೇಕಾದ್ರೆ ಸಾಂಬಾರು ಪುಡಿ ಇಲ್ಲ ಅಂತ ಅನ್ನೋದಾದರೆ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಪುಡಿ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಈ ಥರನೂ ಹಾಕ್ಕೊಂಡು ಮಾಡ್ಬೋದು. ಇದು ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ನೈಸಿಗೆ ರುಬ್ಕೊಳ್ಳಿ. ಯಾಕೆಂದರೆ ಸೊಪ್ಪು ಜೊತೆ ರುಬ್ಬುವಾಗ ನಿಮಗೆ ನೈಸ್ ಆಗೋಲ್ಲ, ಅದು ಫಸ್ಟೇ ಚೆನ್ನಾಗಿ ರುಬ್ಕೊಂಬಿಡ್ಬೇಕು ನೈಸಿಗೆ. ಇಲ್ಲಾಂದರೆ ಸೊಪ್ಪು ಜೊತೆ ಹಾಕ್ಕೊಂಡ್ರೆ ಕಾಯಿ ಹಂಗಂಗೆ ಕಾಣಿಸುತ್ತೆ. ಈ ನೈಸಿಗೆ ರುಬ್ಬಾದ್ಮೇಲೆ ಏನು ಸೊಪ್ಪನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ನೈಸಿಗೆ ರುಬ್ಕೊಳ್ಳಿ. ಅದನ್ನು ಚೆನ್ನಾಗಿ ನೈಸಿಗೆ ರುಬ್ಕೊಂಡಾದಮೇಲೆ ಇಲ್ಲಿ ನೋಡಿ, ಕಾಳು ಸಪ್ರೇಟು, ನೀರು ಸಪ್ರೇಟ್ ಮಾಡ್ಕೊಂಡಿದ್ನಲ್ಲ, ಸೊಪ್ಪು ಸಪ್ರೇಟು ಮತ್ತು ನೀರು ಕಾಳು ಸಪ್ರೇಟ್ ಮಾಡ್ಕೊಂಡಿದ್ನಲ್ಲ, ಅದರೊಳಗೇ ರುಬ್ಬಿದ್ದನ್ನು ಅದರೊಳಗಡೆ ಹಾಕ್ಕೊಳ್ಳಿ. ಚೆನ್ನಾಗಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಅದಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಮತ್ತು ನಿಮ್ಗೆ ಬೇಕಂದರೆ ಒಣಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ನಾನು ಹಾಕಿಲ್ಲ ಇಲ್ಲಿ, ಬರೀ ಸಾಸಿವೆ ಮತ್ತು ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿಬಿಟ್ಟು ಸಾಂಬಾರು ಅದೇನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಅದರಲ್ಲಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಎಣ್ಣೆಲೇ ಚೆನ್ನಾಗಿ ಬ್ರೌನಿಷ್ ಬರೋವರೆಗೂ ಒಗ್ಗರಣೆ ಮಾಡ್ಕೊಂಬಿಟ್ಟು ಅದನ್ನು ಆಮೇಲೆ ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಳೋದು ಅಷ್ಟೇ ಫ್ರೆಂಡ್ಸ್. ಉಪ್ಪು ನಿಮಗೆ ನೋಡಿ ಸಪ್ಪೆ ಏನಾರು ಇದ್ದರೆ ಲಾಸ್ಟಲ್ಲಿ, ಯಾಕೆಂದರೆ ನಿಮಗೆ ಸಾಂಬಾರು ಗಟ್ಟಿ ಇದ್ದಾಗ ಸ್ವಲ್ಪ ನೀರು ಹಾಕ್ಕೊಂಡಿರ್ತೀರಲ್ವ, ಹಂಗೇನಾರ ಬೇಕು ಅಂದರೆ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಒಂದು 3 ನಿಮಿಷ ಬೇಯಿಸ್ಬೇಕು. ಏಕೆಂದರೆ ಸಾಂಬಾರು ಪುಡಿ ಮತ್ತು ಕಾಯಿನ ನೀವು ಲಾಸ್ಟಲ್ಲಿ ಹಾಕಿರ್ತೀರಲ್ವ, ಅದು ಬೆಂದಿರಲ್ಲ. ಬೇರೆ ಸೊಪ್ಪು ಮತ್ತು ಕಾಳು ಇದೆಲ್ಲ ಬೆಂದೋಗಿರುತ್ತೆ. ಈ ಮಸಾಲ ಸ್ವಲ್ಪ ಸ್ಮೆಲ್ ಇರುತ್ತೆ, ಹಸಿ ಮಸಾಲ ಥರ. ಒಂದು 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಸಾಕು, ನಿಮಗೆ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆ ಮುದ್ದೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ನಾನು ಮುದ್ದೆ ಮಾಡಿದ್ದೆ ನೈಟು. ಸೊ ಎಲ್ಲರೂ ಊಟ ಮಾಡಾದಮೇಲೆ ನಮ್ಮ ಮನೆ ಹತ್ರ ಒಂದು 3 ಜನ ಗೆಸ್ಟ್ ಇದ್ದಾರೆ, ನಮ್ಮ ರೀಲ್ಸ್ ಫ್ರೆಂಡ್ಸು. ಇವರೇ ನೋಡಿ, ರೀಲ್ಸ್ ಫ್ರೆಂಡ್ಸು. ಇವರಿಗೆಲ್ಲ ಊಟ ಹಾಕ್ಬಿಟ್ಟು ಎಲ್ರೂ ಮಾತಾಡಿಸ್ಬಿಟ್ಟು, ಯಾಕೆಲ್ಲ ಹಿಂಗೆ ಕೂತಿದ್ದೀರಾ ಅಂತ ಅಂದ್ಬಿಟ್ಟು ಎಲ್ರೂ ಮಾತಾಡಿಸ್ತಾ ಇದ್ವಿ. ಅವರು ಎಲ್ಲ ಕೂತ್ಕೊಂಡು ಸ್ಟಡಿಯಾಗಿ ಕೂತಿದ್ರು ಊಟ ಮಾಡಿಬಿಟ್ಟು ಮೊಸಪ್ಪು ಸಾಂಬಾರಲ್ಲಿ. ನೋಡಿ, ಇವರು ನಮ್ಮ ರೀಲ್ಸ್ಗೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದಾರೆ ಚೆನ್ನಾಗಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್.